ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೋರೆಕಾಯಿ ನೀರು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ದೋಸೆಗೆ ಉದ್ದಿನ ಬೇಡ ಮೆಂತ್ಯ ಬೇಡ. ಆರೋಗ್ಯಕ್ಕೆ ಈ ದೋಸೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಮಾಡುವ ವಿಧಾನ: 1 ಗ್ಲಾಸ್ ದಪ್ಪಕ್ಕಿ, ದೋಸೆ ಅಕ್ಕಿ ಅಂತಾರೆ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ನಿಮ್ಮ ಮನೇಲಿ ಅನ್ನ ಮಾಡ್ತಿರಲ್ಲ, ಆ ಅಕ್ಕಿನೇ ಬಳಸ್ಬೋದು. 1 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಇದನ್ನು ಧೂಳಿರುತ್ತಲ್ವ ಅಕ್ಕಿಯಲ್ಲಿ, ಅದಕ್ಕೆ 3 ಸರಿ ತೊಳ್ಕೊಂಬರ್ಬೇಕು. ಚೆನ್ನಾಗಿ ತೊಳೆಯಬೇಕು. ಎಂಟು ಅವರ್ ನೆನೆಬೇಕು ಈ ಅಕ್ಕಿ. 8 ಅವರ್ ಆದಮೇಲೆ ಮಿಕ್ಸಿಗೆ ಹಾಕಬೇಕು. 3 ಸರಿ ತೊಳ್ಕೊಂಬಂದಿದ್ದೀರಿ. ಇವಾಗ ನೀರು ಹಾಕಿಕ್ಕೋಣ. ಇಷ್ಟಿರಬೇಕು, ಅಕ್ಕಿ ಮುಳುಗೋಷ್ಟು ನೀರು ಹಾಕಿಕ್ಬೇಕು. ಇವಾಗ 8 ಅವರ್ ಆಗಿದೆ, ನೆಂದಿದೆ ಇಲ್ಲ ನೋಡ್ಕೊಂಬರೋಣ. ಒಂದು ಅಕ್ಕಿನ ಹಿಂಗೆ ನೋಡಿದ್ರೆ ಮೆತ್ತಗಾಗಿರುತ್ತೆ. ಇವಾಗ ನೆಂದಿದೆ. ಇವಾಗ ಮಿಕ್ಸಿಗೆ ಹಾಕೋಣ. ನೀರೆಲ್ಲ ತೆಗೆದ್ಬಿಟ್ಟು ಬೇರೆ ಅಕ್ಕಿ ಮಾತ್ರ ಹಾಕಬೇಕು. ನೀರು ಹಾಕ್ಬಾರ್ದು, ರುಬ್ಬೋಗ. ಇದಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ದೋಸೆ. ರುಬ್ಕೊಂಬಂದಿದ್ದೀನಿ. ಇವಾಗ ಸ್ವಲ್ಪನೂ ನೀರು ಹಾಕ್ಬಾರ್ದು, ನುಣ್ಣಗೆ ರುಬ್ಬಬೇಕು. ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೌಟಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿದಾದ್ಮೇಲೆ 8 ಅವರ್ ಫರ್ಮೆಂಟ್ ಆಗಬೇಕು. ಸೋರೆಕಾಯಿ ಎತ್ಕೊಳ್ಳೋಣ. ಇವಾಗ ನಾನು 1/4 kg ಆಗೋಷ್ಟು ಸೋರೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸಿಪ್ಪೆ ತೆಗೆದು ಬೀಜ ತೆಗೆದು ಹಚ್ಕೋಬೇಕು. ಈಗ ಇದ್ರ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ ಸ್ವಲ್ಪ ನೀರು ಹಾಕ್ಲಿರೆ ರುಬ್ಕೊಂಬರ್ಬೇಕು. ಇವಾಗ ರುಬ್ಕೊಂಬಂದಿದ್ದೀನಿ ಚಟ್ನಿ ಥರ ನುಣ್ಣಗೆ ರುಬ್ಬಬೇಕು. ಇವಾಗ ಅಕ್ಕಿ ರಾತ್ರಿನೇ ಕಲಿಸ್ಕೊಂಡಿದ್ದೀರಲ್ಲ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಗ ರಾತ್ರಿ ಕಲಿಸ್ಕೊಂಡು ಬೆಳಗ್ಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳೋದು. ಗಟ್ಟಿ ಇರುತ್ತೆ ಇದು, ಅಕ್ಕಿ ಎಲ್ಲ ಗಟ್ಟಿಯಾಗಿರುತ್ತೆ. ಹುಳಿ ಬಂದಿರಲ್ಲ, ಆದ್ರೂ ಚೆನ್ನಾಗಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಬೇಕು. ಅಕ್ಕಿ, ಸೋರೆಕಾಯಿ ರುಬ್ಬಿರೋದು ಎಲ್ಲ ಚೆನ್ನಾಗಿ ತಿರುಗ್ಕೋಬೇಕು. ಈ ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೀಟು ಬಾಡಿಯವ್ರಿಗಂತೂ ತುಂಬ ಒಳ್ಳೆಯದಾಗುತ್ತೆ. ವಾರಕ್ಕೊಂದ್ಸರಿ ಈ ಥರ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾರು ಸೋರೆಕಾಯಿ ತಿನ್ನಲ್ವ ಅಂಥವ್ರಿಗೆ ಈ ಥರ ದೋಸೆ ಮಾಡಿಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೋಬೇಕು. ನಾನು ನೀರು ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನಮ್ಮ ವಿಡಿಯೋ ಸ್ಕಿಪ್ ಮಾಡಲಿರೆ, ಪೂರ್ತಿ ನೋಡಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ದೋಸೆಗೆ ಒಂದು ಒಳ್ಳೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ರೆ, ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣ, 1 ಬಟ್ಲು ಕೊಬ್ಬರಿ, ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು. ಕೊಬ್ಬರಿ ಚಟ್ನಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಬಂದೆ ಚಟ್ನಿ ಬಟ್ಲಲ್ಲಿ ಹಾಕಿ ಇಟ್ಕೊಳ್ಳೋಣ. ಆಮೇಲೆ ನೀರು ದೋಸೆಗೆ ಹಾಕ್ಕೊಳ್ಳೋಕ್ಕಾಗುತ್ತೆ. ಇವಾಗ ದೋಸೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು, ಎಣ್ಣೆ ಹಾಕಿದ್ದೀನಿ ಹೆಂಚಿಗೆ. ಈ ಥರ ಒಂದು ಬ್ರಷಲ್ಲಿ ಸೋರ್ಕೋಬೇಕು. ಎಣ್ಣೆ ಹಿಡಿಯಲ್ಲ ಈ ದೋಸೆಗೆ. ಚೆನ್ನಾಗಿ ಹೆಂಚ್ಕಾದಿದೆ. ಇವಾಗ ಇನ್ನು ಸ್ವಲ್ಪ ನೀರು ಬೇಕಾಗಿತ್ತು, ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ದೋಸೆ, ಮೃದುವಾಗಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ದೋಸೆ. ತೆಳ್ಳಗೆ ಹಾಕ್ಕೋಬೇಕು ದೋಸೆನ. ಇದು ಸ್ವಲ್ಪ ಹಿಂಗೆ ಸೌರಬಾರ್ದು, ಸೌಟಲ್ಲಿ ಹಾಕಬೇಕು, ಚೆಲ್ಲಬೇಕು. ಸೌಟು ಆಡಿಸ್ಬಾರ್ದು ಹೆಂಚ ಮೇಲೆ. ಇದು ಸ್ವಲ್ಪ ನಿಧಾನ ಬೇಯೋದು, ತಾಳ್ಮೆ ಇರಬೇಕು. ಈಗ ಆಗಿದೆ ಇದು.
ಎಷ್ಟು ತೆಳ್ಳಗೆ ಬಂದಿದೆ ನೋಡಿ, ಚೆನ್ನಾಗಿದೆ. ಈ ದೋಸೆ ಜೊತೆಗೆ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಧನ್ಯವಾದಗಳು ವೀಕ್ಷಕರೇ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.